ಐಶು ಈ ಹೈ ಕ್ಲಾಸ್ ಡೌರಾಣಿಯ ವಂಚನೆಯ ಸೀರೀಸ್ಗೆ ಇನ್ನೂ ಕ್ಲೈಮ್ಯಾಕ್ಸ್ ಸಿಕ್ಕಿಲ್ಲ. ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇರುವಂತಹ ಈ ಬಂಗಾರದ ಕಥೆಯಲ್ಲಿ ಇವತ್ತಿನ ಕಥೆ ಸಖತ್ ಇಂಟ್ರೆಸ್ಟಿಂಗ್. ಸುಳ್ಳಲ್ಲೇ ಮನೆ ಕಟ್ಟಿ ಕಣ್ಣಲ್ಲೇ ಡೌ ಮಾಡಿ ಅದೇಗೆ ಈ ಮೇಡಮ್ ದೊಡ್ಡ ಕುಳಗಳ ತಲೆಯನ್ನ ನೈಸ್ ಮಾಡ್ತಿದ್ಲು ಅನ್ನೋದರ ಸೀಕ್ರೆಟ್ ಕೇಳಿಬಿಟ್ರೆ ಅಬ್ಬಬ್ಬ ಅಂತ ಶಾಕ್ ಆಗೋದು ಗ್ಯಾರಂಟಿ. ಮಳ್ಳಿಯಂಗೆ ಮಾತಾಡಿ ಮೆಲ್ಲಗೆ ಬಲೆ ಹಾಕ್ತಾಳೆ ಬಂಗಾರಿ. ಆಮೇಲೆ ಶುರು ಮಾಡ್ತಾಳೆ ಐಸ್ ಸ್ಪೈಸ್ ಜೊತೆ ಲಗೋರಿ. ಇದೇ ನೋಡಿ ಐಸು ಆಡ್ತಿದ್ದ ಪೈಸಾ ಆಟದ ಗಿಮಿಕ್ಕು. ಮೊದಲು ದೊಡ್ಡ ಕುಳಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ಈ ಬಂಗಾರದ ಜಿಂಕೆ ನೈಸ್ ಆಗಿ ಆಟ ಆಡಿ ಆಮೇಲೆ ರಿಯಲ್ ಗೇಮ್ ಆಡ್ತಿದ್ಲು. ಮಿಕ್ಕಗಳು ಬಲೆಗೆ ಬಿದ್ದಿದ್ದು ಕನ್ಫರ್ಮ್ ಆಯ್ತು ಅಂದ್ರೆ ಅಕ್ಕನ ವರಸೆಯೇ ಆಗ್ತಿತ್ತು ಫುಲ್ ಚೇಂಜ್. ಮೊದಲಿಗೆ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಹಿನ್ನೆಲೆ ತಿಳಿದುಕೊಳ್ತಿದ್ದ ಐಶ್ವರ್ಯ ಬಳಿಕ ಅಕ್ಕ ತಂಗಿ ಅಂತ ಸಂಬಂಧ ಬೆಳೆಸ್ಕೊಳ್ತಾ ಇದ್ಲು. ಆಮೇಲೆ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿ ಪೂಜೆಗೆ ಇನ್ವೈಟ್ ಮಾಡ್ತಿದ್ದ ಅಕ್ಕ ಪೂಜೆಯಲ್ಲಿ ದಂಪತಿಯನ್ನೇ ಹೈಲೈಟ್ ಮಾಡ್ತಾ ಇದ್ಲು. ಆಮೇಲೆ ಆಟ ಶುರು. ಮಹಿಳೆಯರ ಪತಿಯರ ಮೇಲೆ ಕಣ್ಣಾಕಿ ಚಿಟ್ ಫಂಡ್ ವ್ಯವಹಾರ, ಗೋಲ್ಡ್ ಬಿಸ್ನೆಸ್ ಅಂತ ಬ್ರೈನ್ ವಾಶ್ ಮಾಡ್ತಾ ಇದ್ಲು. ಆಮೇಲೆ ಗಂಡ ಹೆಂಡತಿ ಮಧ್ಯೆ ಹುಳಿ ಹಿಂಡುತ್ತಿದ್ದ ಮಾಯಾಂಗನೆ ಹಣ ಖಾಲಿ ಮಾಡಿ ಹನಿ ಟ್ರ್ಯಾಪ್ ಮಾಡಿ ಬ್ಲಾಕ್ ಮೇಲ್ ಬಲೆ ಬೀಸ್ತಾ ಇದ್ಲು. ಬಳಿಕ ಅಕ್ಕನ ವರಸೆ ಗೊತ್ತಾದ್ರೂ ಬ್ಲಾಕ್ ಮೇಲ್ಗೆ ಹೆದರಿ ದೂರು ಕೊಡೋಕೆ ಅವರು ಹಿಂದೇಟ್ ಹಾಕ್ತಿದ್ರು. ಇದಿಷ್ಟೇ ಅಲ್ಲ, ಆಟ ಆಡೋದ್ರಲ್ಲಿ ಐಸು ಎಷ್ಟು ಪರ್ಫೆಕ್ಟ್ ಅಂದ್ರೆ ದೊಡ್ಡ ಕುಳಗಳನ್ನ ಇಂಪ್ರೆಸ್ ಮಾಡೋಕೆ ತಾನೇ ಲಕ್ಷ ಹಣ ಸುರಿತಾ ಇದ್ಲಂತೆ. ಆಮೇಲೆ ತನ್ನತ್ತ ಸೆಳೆಯುತ್ತಿದ್ದ ಈ ಚೋರಿ ತಾನೆಷ್ಟು ಖರ್ಚು ಮಾಡಿದ್ಲೋ ಅದ್ರ ಡಬಲ್ ತ್ರಿಬಲ್ ಹಣ ಪೀಕ್ತಾ ಇದ್ಲು. ಪ್ರಭಾವಿ ರಾಜಕಾರಣಿಯೊಬ್ಬರಿಗೆ ಕಾಸ್ಟ್ಲಿ ಗಿಫ್ಟ್ ನೀಡಿರೋ ಒಂದು ಸೀಕ್ರೆಟ್ ಕೂಡ ಗೊತ್ತಾಗಿದೆ. ಜಾಮೀನು ಬಳಿಕ ನಾಪತ್ತೆ, ಮತ್ತೆ ಬಂಧನಕ್ಕೆ ಸಿದ್ಧತೆ. ಎಲ್ಲಿದ್ದೀಯ ಐಸು ಅಂತ ಪೊಲೀಸರಿಂದ ಸರ್ಚಿಂಗ್. ಇನ್ನು ಜಾಮೀನು ಸಿಕ್ಕಿದ್ದು ಐಸು ಎಲ್ಲೋ ನಾಪತ್ತೆಯಾಗ್ಬಿಟ್ಟಿದ್ದಾಳಂತೆ. ಐಸು ಆಟಕ್ಕೆ ಮೋಸ ಹೋದ ಶಿಲ್ಪಾ ಗೌಡ ಐಶ್ವರ್ಯ ವಿರುದ್ಧ ಮತ್ತೊಂದು ದೂರು ಕೊಟ್ಟಿದ್ದಾರೆ. ಅತ್ತ ಪೊಲೀಸರ ನೋಟಿಸ್ಗೂ ಉತ್ತರ ಕೊಡದೆ ವಿಚಾರಣೆಗೂ ಹಾಜರಾಗದೆ ತಲೆಮರೆಸಿಕೊಂಡಿದ್ದಾಳಂತೆ. ಅಕಸ್ಮಾತ್ ಆಕೆ ವಿಚಾರಣೆಗೆ ಹಾಜರಾಗಿಲ್ಲ ಅಂದ್ರೆ ಮತ್ತೆ ಜೈಲೂಟ ಹಾಕೋಕೆ ಪೊಲೀಸರು ರೆಡಿಯಾಗಿದ್ದಾರೆ. ಏನೇ ಹೇಳಿ, ಈ ಕಿಲಾಡಿ ಐಸು ಮಾಡಿದ್ದು ಒಂದೆರಡಲ್ಲ, ಮಾಡೋದೆಲ್ಲ ಮಾಡಿ ಈಗ ಬಿಲ ಸೇರ್ಕೊಂಡಿದ್ದಾಳೆ. ಅಕ್ಕನ ಕಥೆಯಲ್ಲಿ ನಾಳೇನೋ ಟ್ವಿಸ್ಟ್ ಸಿಗುತ್ತಾ? ಲೆಟ್ಸ್ ವೇಟ್ ಅಂಡ್ ವಾಚ್. ಅಂಕಿತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.